ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿದ್ದು ಡಿಕೆ ಪಟ್ಟಿಯನ್ನ ಹೈಕಮಾಂಡ್ ಒಪ್ಪಿಲ್ಲ. ಹೈಕಮಾಂಡ್ಗೆ ಮತ್ತೆ ಹೊಸ ಪಟ್ಟಿಯನ್ನ ಕೊಡೋದಕ್ಕೆ ಇಬ್ಬರು ನಾಯಕರುಗಳು ರೆಡಿ ಆಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೋಮವಾರದ ನಂತರ ಹೊಸ ಪಟ್ಟಿಯನ್ನ ರೆಡಿ ಮಾಡಿ ರವಾನೆ ಮಾಡುವಂತಹ ಸಾಧ್ಯತೆ ಇದೆ ದೆಹಲಿಗೆ. ಖರ್ಗೆ ದೆಹಲಿಗೆ ತೆರಳಿದ ಬಳಿಕ ಮತ್ತೊಂದು ಸುತ್ತಿನ ಸಭೆ ದೆಹಲಿಯಲ್ಲಿ ವರಿಷ್ಠರ ಮಟ್ಟದಲ್ಲಾಗುತ್ತೆ. ಅವತ್ತು ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರ ಪಟ್ಟಿಯನ್ನ ಮತ್ತೆ ಕ್ರಾಸ್ ವೆರಿಫಿಕೇಶನ್ ಮಾಡುವಂತಹ ಕೆಲಸ ಆಗುತ್ತೆ. ಸೀನಿಯರ್ಸ್ಗಳೆಷ್ಟಿದ್ದಾರೆ, ಹೊಸ ಮುಖಗಳಿಗೆ ಎಷ್ಟು ಅವಕಾಶ ಇದೆ, ಜಾತಿ ಲೆಕ್ಕಾಚಾರ ಏನು, ಪ್ರಾಂತೀಯವಾರು ಏನು, ಎಲ್ಲವನ್ನೂ ಕೂಡ ಅಳೆದು ತೂಗಿ ಕೊನೆಗೆ ವರಿಷ್ಠರು ಒಂದು ಪಟ್ಟಿಯನ್ನು ಫೈನಲ್ ಮಾಡಿ ರಾಜ್ಯ ನಾಯಕರಿಗೆ ಕಳುಹಿಸಿಕೊಡುವಂತಹ ಸಾಧ್ಯತೆ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಈಗಾಗಲೇ ವರಿಷ್ಠ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಹಿರಿತನ ಪ್ಲಸ್ ಹೊಸತನ ಇರಬೇಕು ಕ್ಯಾಬಿನೆಟ್ನಲ್ಲಿ ಅಂತ ಹೇಳಿ. ಈಗಾಗಲೇ ಮೊದಲ ಕ್ಯಾಬಿನೆಟ್ನಲ್ಲಿಯೇ 12 ಜನರಿಗೆ ಹಿರಿಯರಿಗೆ ಅವಕಾಶ ಕೊಟ್ಟಿರೋದ್ರಿಂದ ವಿಸ್ತರಣೆಯ ಸಂದರ್ಭದಲ್ಲಿ ಬಹುತೇಕ ಹೊಸ ಮುಖಗಳಿಗೇನೆ ಆದ್ಯತೆ ಕೊಡುವ ಸಾಧ್ಯತೆ ಹೆಚ್ಚಿದೆಯಾ ಅಂತ ಹೇಳಿ. ಖಂಡಿತ ಹೌದು. ಅದೇ ಕಾರಣಕ್ಕಾಗಿ, ಯಾಕಂದ್ರೆ ಇರ್ತಕ್ಕಂಥ ಬಾಕಿ ಉಳಿದ ಸಚಿವರುಗಳನ್ನ ಲೆಕ್ಕ ಹಾಕ್ತಾ ಹೋಗಿದ್ರೆ ಸುಮಾರು 20ಕ್ಕೂ ಹೆಚ್ಚು ಸಚಿವರುಗಳು ಬಾಕಿ ಉಳ್ಕೊಂಡಿದ್ರು. ಅಂದ್ರೆ ಈ ಬಾರಿ ಅವಕಾಶ ಮತ್ತೆ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅದರಲ್ಲಿ 11 ಜನರ ಹೆಸರನ್ನ ಕನ್ಸಿಡರ್ ಮಾಡಿಕೊಂಡು ಆ ಪಟ್ಟಿಯಲ್ಲಿ ಸೇರಿಸ್ಕೊಂಡು ತಗೊಂಡೋಗಿ ಅದು ಪ್ರದೇಶವಾರು ಮತ್ತು ಜಾತಿ ಸಮೀಕರಣ ಮತ್ತು ಅವರು ಹಿರಿತನ ಮತ್ತು ಅವ್ರಿಗಿರುವಂಥ ವರ್ಚಸ್ಸು ಇವನ್ನೆಲ್ಲ ಕನ್ಸಿಡರ್ ಮಾಡಿ ತೆಗೆದುಕೊಂಡು ಹೋಗಲಾಗಿತ್ತು. ಹಾಗೇನಾದರೂ 11 ಜನ ಹಿರಿಯರಿಗೂ ಮಣೆ ಹಾಕಿದಿದ್ರೆ ಈಗಾಗಲೇ 12 ಜನ ಆಗೋಗಿದ್ದಾರೆ. ಆದರೆ ಯು ಟಿ ಖಾದರ್ ಅವರು ಕೂಡ ಅವರು 2 ಬಾರಿ ಸಚಿವರಾಗ್ತಾ ಇದ್ದಾರೆ. ಹಿಂದೆಯೂ ಕೂಡ ಅವರು ಸಚಿವರು ಆಗಿದ್ದು ತೋರಿಸಿದ್ರೆ 13 ಆಗೋಗ್ತಿತ್ತು. ಈಗ ಆಗಿರೋ 14ರಲ್ಲಿ ಯತೀಂದ್ರ ಅವ್ರನ್ನ ಹೊರತುಪಡಿಸಿ ಮತ್ತೆ ಅಲ್ಲಿ 11 ಅಂದರೆ ಸುಮಾರು 24 ಜನ ಇವರೇ ಆಗೋಯ್ತು. ಉಳಿದ 10 ಜನರಲ್ಲಿ ಹೊಸಬರಿಗೆ ಯಾರ್ಯಾರಿಗೆ ಅವಕಾಶ ಕೊಡ್ಬೋದು ಅಂತ ನೋಡ್ಬೋದು ಅಂತ ಲೆಕ್ಕಾಚಾರ ಹಾಕಿದ್ರು ಕೂಡ ಯತೀಂದ್ರ ಅವರು ಸೇರಿ ಅಂದರೆ 11 ಜನ, ಇಡೀ 34ರಲ್ಲಿ ಕೇವಲ 11 ಜನ ಹೊಸಬರು, ಮತ್ತೆಲ್ಲ 23 ಹಳೆ ತಲೆಗಳೇ ಅನ್ನೋದಾದರೆ ಅದರಲ್ಲಿ ಏನು ಹೊಸತನ ಬಂತು ಅನ್ನುವಂಥ ಸಹಜವಾದ ಪ್ರಶ್ನೆಯನ್ನು ಹೈಕಮಾಂಡ್ ಎತ್ತದಂತೆ ಕಾಣಿಸ್ತಾ ಇದೆ. ಈ ಕಾರಣಕ್ಕಾಗಿ ಅದು ರಿಜೆಕ್ಟ್ ಆಯಿತು ಅನ್ನುವಂಥದ್ದು. ಉಳಿದದ್ರಲ್ಲಿ ಅಂದರೆ 43ರಲ್ಲಿ 11 ಇವರಾದರೆ ಉಳಿದ 33 ಜನ ಸಹಜವಾಗಿ 32 ಜನ ಹೊಸಬರಿದ್ದಾರೆ. ಅಂದರೆ 2 ಬಾರಿ ಗೆದ್ದವರು, 3 ಬಾರಿ ಗೆದ್ದವರು, ಒಂದು ಹೆಸರು ಮಾತ್ರ 1 ಬಾರಿ ಗೆದ್ದವ್ರದಿತ್ತು ಅನ್ನೋದು ಬಿಟ್ಟರೆ ಮತ್ತೆಲ್ಲರೂ ಕೂಡ 2, 3, 4 ಬಾರಿ ಗೆದ್ದಂಥವ್ರಿದ್ರು. ಜಾತಿ ಸಮೀಕರಣದಲ್ಲೂ ಕೂಡ ಅವ್ರನ್ನ ಕನ್ಸಿಡರ್ ಮಾಡಬಹುದು ಅಂತ ಇತ್ತು. ಹಾಗಾದರೆ ಅವರಿಗೆ ಹೆಚ್ಚಿನ ಆದ್ಯತೆ ಕೊಡುವಂಥ ಸಂದರ್ಭದಲ್ಲಿ ಆ ಪಟ್ಟಿ ದೊಡ್ಡದಾಗಲಿ, ಇಲ್ಲಿ ಇನ್ನಷ್ಟು ಕಟ್ ಆಫ್ ಮಾಡಿ ಅನ್ನುವಂಥದ್ದು. ಅಂದರೆ ಈ 11ರ ಪೈಕಿ ಕನಿಷ್ಠ ಇನ್ನೊಂದು 5-6 ಹೆಸರನ್ನ ಕಟ್ ಆಫ್ ಮಾಡಿದ್ರೆ ಕೊನೆ ಪಕ್ಷ ಹಿರಿಯರು 5ಕ್ಕೆ ಬಂದು ನಿಲ್ಲಬಹುದು. ಈ ಒಂದು ಲೆಕ್ಕಾಚಾರದಲ್ಲೇ ಬನ್ನಿ ಅನ್ನುವಂಥ ಸ್ಪಷ್ಟವಾದ ಸೂಚನೆಯನ್ನ ಹೈಕಮಾಂಡ್ ಕೊಟ್ಟಿದೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.